ನಮಸ್ಕಾರ. ಇವತ್ತು ಈ ಯಾರಾದರೂ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಮತಾಂತರವಾದರೆ ಅಥವಾ ಅಂತರ್ಜಾತಿ ಮದುವೆ ಆದರೆ ಕಾನೂನು ಹೇಗೆ ಅದನ್ನು ನೋಡುತ್ತೆ, ಅವ್ರು ಏನು ಕಳ್ಕೊಳ್ತಾರೆ ಅಥವಾ ಪಡ್ಕೊಳ್ತಾರೆ, ಅದರ ಎಫೆಕ್ಟ್ ಏನು ಫ್ಯಾಮಿಲಿ ಮೇಲೆ, ಅವ್ರ ಹಕ್ಕಿನ ಮೇಲೇನು, ಅವ್ರ ಮಕ್ಕಳ ಮೇಲೇನು, ಹೆಂಡತಿ ಮೇಲೇನು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಮೊದಲಿಗೆ ತಮ್ಮಲ್ಲಿ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಾ, ನಮ್ಮ ಸಂವಿಧಾನದಲ್ಲಿ ಯಾರಾದರೂ ಯಾವುದೇ ಜಾತಿಯ ಪುರುಷನನ್ನು ಅಥವಾ ಮಹಿಳೆಯನ್ನು ಮದುವೆ ಆಗೋದಕ್ಕೆ ಅವಕಾಶ ಇದೆ, ಆಯಿತಾ. ಅಂತರ್ಜಾತಿ ಅಂತರ್ಧರ್ಮೀಯ ಮದುವೆಗಳಿಗೂ ಅವಕಾಶ ಇದೆ. ಆಮೇಲೆ ಅದೇ ರೀತಿ ನಿಮಗೆ ನಿಮ್ಮ ಧರ್ಮ ಬೇಡ ಅಂದರೆ ಬೇರೆ ಧರ್ಮಕ್ಕೆ ಮತಾಂತರವಾಗೋದು, ಅಂದರೆ ಸ್ವಇಚ್ಛೆಯಿಂದ, ಬಲವಂತದಿಂದ ಅಲ್ಲ, ಸ್ವಇಚ್ಛೆಯಿಂದ ಬೇರೆ ಧರ್ಮಕ್ಕೆ ಹೋಗ್ತಕ್ಕಂಥದ್ದಕ್ಕೂ ಹಕ್ಕಿದೆ. ಯಾವುದೇ ಧರ್ಮಕ್ಕೆ ನೀವು ಹೋಗ್ಬೋದು. ಆದರೆ ಅದರ ಪರಿಣಾಮಗಳ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ, ಏನಾಗುತ್ತೆ ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ ಮುಂದೆನೂ ಕೇಸ್ ಹೋಗಿದೆ, ನಮ್ಮ ಹೈಕೋರ್ಟಲ್ಲೂ ಬಂದಿತ್ತು. ಪೊಸಿಷನ್ ಆಫ್ ಲಾ ಸೆಟ್ಲ್ ಆಗಿದೆ. ಏನಂದರೆ, ಹೀಗೆ ಮೊದಲು ಅಂತರ್ಜಾತಿ ಮದುವೆ ಬಗ್ಗೆ ಮಾತಾಡ್ತೀನಿ. ಈಗ ಅಂತರ್ಜಾತಿ ಮದುವೆ ಆದಾಗ ಒಬ್ಬ ಪುರುಷ ಒಂದು ಜಾತಿಗೆ, ಮಹಿಳೆ ಇನ್ನೊಂದು ಜಾತಿಗೆ ಸೇರಿದರೆ ಆಗೇನಾಗುತ್ತೆ, ಮಹಿಳೆ ಇದ್ದಾರಲ್ಲ ಅವರಿಗೆ ಹುಟ್ಟಿಂದ ಏನು ಬಂದಿರುತ್ತೆ ಅದೇ ಜಾತಿ ಮುಂದುವರಿಯುತ್ತೆ, ಗಂಡನಿಗೂ ಅದೇ ಜಾತಿ ಮುಂದುವರಿಯುತ್ತೆ. ಒಂದು ವೇಳೆ ಗಂಡ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬಿಗೆ ಸೇರಿದರೆ ಹೆಂಡತಿಗೂ ಅದೇ ಜಾತಿ ಬರುತ್ತೆ ಅಂತ ಭಾವಿಸ್ಬೇಡಿ, ಬರೋದಿಲ್ಲ. ಆಕೆ ತನ್ನ ಹುಟ್ಟಿನಿಂದ ಯಾವ ಜಾತಿಯಲ್ಲಿದ್ದು, ಯಾವ ಜಾತಿಯಲ್ಲಿ ಹುಟ್ಟಿದ್ಲು, ಯಾವ ಕುಟುಂಬದಲ್ಲಿ ಹುಟ್ಟಿದ್ಲು, ಆ ಜಾತಿ ಯಾವುದಕ್ಕೆ ಸೇರಿತ್ತು ಅದೇ ಜಾತಿ ಆಕೆಗೆ ಬರುತ್ತೆ, ಬದಲಾವಣೆ ಆಗೋದಿಲ್ಲ. ಇದು ನಿಮ್ಗೆ ಗೊತ್ತಿರಲಿ, ಆಯಿತಾ. ಕೆಲವರು ತಿಳ್ಕೊಂಡಿದ್ದಾರೆ, ಮೇಲ್ಜಾತಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪುರುಷನೊಂದಿಗೆ ಮದುವೆ ಆದರೆ ಅಥವಾ ಮಹಿಳೆಯೊಂದಿಗೆ ಮದುವೆ ಆದರೆ ತಮಗೆ ಆ ಒಂದು ಸ್ಟೇಟಸ್ ಬಂದುಬಿಡುತ್ತೆ, ಆ ಜಾತಿಗೆ ಹೋಗ್ತೀವಿ, ಮೀಸಲಾತಿ ಸಿಕ್ಕತ್ತೆ ಅಂತ. ಖಂಡಿತ ಇಲ್ಲ, ಆ ಥರ ಭಾವಿಸ್ಬೇಡಿ, ಬರಲ್ಲ. ನಿಮಗೆ ನಿಮ್ಮದೇ ಆ ಜಾತಿ ಇರುತ್ತೆ. ಬೇಕಾದರೆ ಇಷ್ಟಪಟ್ಟು ಸಂಪ್ರದಾಯದ ಪ್ರಕಾರ ಗಂಡನ ಜಾತಿನ ಅನುಸರಿಸ್ಬೋದು ಅಷ್ಟೇ ವಿನಃ, ಬಟ್ ನಿಮಗೆ ರಿಸರ್ವೇಷನ್ ಅಂತೂ ಸಿಕ್ಕೋದಿಲ್ಲ. ಇದು ಒಂದು. ಎರಡನೇದಾಗಿ ಮಕ್ಕಳಿಗೆ ಯಾವ ಜಾತಿ ಸಿಗುತ್ತೆ, ಮಕ್ಕಳು ಯಾವ ಜಾತಿಗೆ ಸೇರ್ತಾರೆ ಅಂತ. ಸಾಮಾನ್ಯವಾಗಿ ಮಕ್ಕಳು ಗಂಡನ ಜಾತಿ ಅಂದರೆ ತಂದೆ ಜಾತಿಗೆ ಸೇರ್ತಾರೆ. ಆದರೆ ತಮ್ಮ ವಾಸದ ಕಾರಣದಿಂದಾಗಿ ಅಥವಾ ಭಾಳ ದಿವಸ ಅಮ್ಮನ ಮನೇಲೆ ಇದ್ದು ಅಮ್ಮನ ಮನೆಯ ಶಿಷ್ಟಾಚಾರಗಳನ್ನು ಅನುಭವಿಸ್ಕೊಂಡು, ಸಂಪ್ರದಾಯ ಅನುಭವಿಸಿ, ಮತ್ತು ಅಲ್ಲಿಯ ಊಟ ತಿಂಡಿ ತೊಡುಗೆ ಇತ್ಯಾದಿಗಳನ್ನು ಅನುಕರಿಸ್ತಾ ಅದೇ ಅಮ್ಮನ ಇದನ್ನೇ ಬೇಕಾದ್ರೆ ಒಪ್ಕೋಬೋದು. ಅವರಿಗೆ ಆಯ್ಕೆ ಇದೆ. ತಂದೆಯ ಜಾತಿನಾರು ಆಯ್ಕೆ ಮಾಡ್ಕೋಬೋದು ಅಥವಾ ತಾಯಿ ಜಾತಿಯನ್ನಾರು ಆಯ್ಕೆ ಮಾಡ್ಬೋದು. ಮಕ್ಕಳಿಗಿದೆ ಅದು, ಆಯಿತಾ. ಇದು ಮತ್ತೊಂದು. ಮತ್ತು ನೀವು ನೌಕರಿಗೆ ಹೋದಾಗಲೂ ಇದು ಅಪ್ಲೈ ಆಗುತ್ತೆ, ಮತ್ತು ಆಸ್ತಿ ವಿಚಾರಕ್ಕೂ ಅಪ್ಲೈ ಆಗುತ್ತೆ, ಜ್ಞಾಪಕ ಇರಲಿ, ಆಯಿತಾ. ಈಗ ಅಂತರ್ಧರ್ಮೀಯ ಮದುವೆ ಮಾಡೋಣ. ಅಂತರ್ಧರ್ಮೀಯ ಅಂದರೆ ನೀವು ನಿಮ್ಮ ಧರ್ಮದಲ್ಲೇ ಇದ್ದು ಮುಂದುವರೆದ್ರೆ ಓಕೆ. ಆದರೆ ಅಂತರ್ಧರ್ಮೀಯ ಮದುವೆ ಮತ್ತು ಈ ಯಾವುದು ಕನ್ವರ್ಷನ್, ಬೇರೆ ಧರ್ಮಕ್ಕೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಸಾಮಾನ್ಯವಾಗಿ ಹಿಂದೂ ಧರ್ಮ ಬಿಟ್ಟು ಬೇರೆ ಧರ್ಮದ ಹುಡುಗನೋ ಮದುವೆ ಆದರೆ ಆ ಧರ್ಮಕ್ಕೆ ನೀವು ಹೋಗಬೇಕಾಗತ್ತೆ. ನಮ್ಮಲ್ಲಿ ಆ ಥರದ ಕಲ್ಪನೆ ಇಲ್ಲ, ನಮ್ಮ ಧರ್ಮಕ್ಕೆ ಬರಬೇಕು ಅಂತೇಳಿ ಏನಿಲ್ಲ, ಗೊತ್ತಾಯ್ತಾ. ಅಲ್ಲಿ ಆ ಥರದ್ದಿದೆ, ಧರ್ಮ ಚೇಂಜ್ ಆಗಿಬಿಡುತ್ತೆ. ಆ ಧರ್ಮ ಚೇಂಜ್ ಆದರೆ ಅದು ಒಂಥರ ಮತಾಂತರವಾದ ಹಾಗೆ, ಗೊತ್ತಾಯ್ತಾ. ಆವಾಗ ಏನಾಗುತ್ತೆ, ನಿಮ್ಗೆ ಹುಟ್ಟಿನಿಂದ ಬಂದಂಥ ಕೆಲವು ಹಕ್ಕುಗಳು ಉಳಿತವೆ, ಕೆಲವು ಹಕ್ಕುಗಳು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅದೇನೆಂದರೆ, ನಿಮ್ಮದು ಪಿತ್ರಾಯಿತ ಆಸ್ತಿಯಪ್ಪ, ನೀವು ಆ ಕುಟುಂಬದಲ್ಲಿ ಹುಟ್ಟಿದ್ದೀರ, ಅದು ಪಿತ್ರಾಯಿತ, ನೀವು ಧರ್ಮ ಚೇಂಜ್ ಮಾಡಿದ್ರಿ ಅಂತ ಹೇಳಿ ನಿಮಗೆ ಆ ಪಿತ್ರಾಯಿತ ಆಸ್ತಿ ಮೇಲೆ ಒಂದು ಹಕ್ಕು ಹೋಗೋದಿಲ್ಲ. ಯಾಕಂದರೆ ಹುಟ್ಟಿನಿಂದ ಬರುವಂಥದ್ದು. ನೀವು ಒಂದು ಅವಿಭಕ್ತ ಕುಟುಂಬದಲ್ಲಿ ಹುಟ್ಟಿದ್ರಿ ಅನ್ನೋ ಕಾರಣಕ್ಕೆ, ಆದರೆ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿದ್ರೆ ಅನ್ನೋ ಕಾರಣಕ್ಕೆ ಆ ಹುಟ್ಟಿನಿಂದ ನಿಮಗೆ ಲಭಿಸಿದಂಥ ಸ್ಥಾನಮಾನ ಏನಿದೆ ಅದು ಹೋಗಲ್ಲ. ಆದ್ದರಿಂದ ಹಂಚ್ಕೋಬೋದು, ಪಿತ್ರಾಯಿತ ಆಸ್ತಿ ಬಂದೇ ಬರುತ್ತೆ. ಆದರೆ ತಂದೆಯ ತಾಯಿಯ ಸ್ವಾಯತ್ತ ಆಸ್ತಿ ಏನಿದೆ ಅದರಲ್ಲಿ ನೀವು ಕ್ಲಾಸ್ 1 ಹೇರ್ ಆಗಲ್ಲ. ಯಾಕಂದರೆ ಧರ್ಮ ಬಿಟ್ಬಿಟ್ಟಿರ್ತೀರ, ಮನೆಯ ಸಂಪರ್ಕ ಹೋಗಿರುತ್ತೆ, ಧರ್ಮದ ಸಂಪರ್ಕ ಹೋಗಿರುತ್ತೆ. ಆಗ ನೀವು ಹಕ್ಕಿನ ಪ್ರಕಾರ ನಾನು ಕ್ಲಾಸ್ 1 ಹೇರು, ಯಾರೋ ವಿಲ್ಗಿಲ್ ಬರೀದೇ ಸತ್ತು ಹೋದರೆ ತಂದೆ ಅಥವಾ ತಾಯಿ, ಆಗ ನೀವು ಅದನ್ನು ಕೇಳಕ್ಕೆ ಬರಲ್ಲ. ಯಾಕಂದರೆ ನೀವು ಕ್ಲಾಸ್ 1 ಹೇರ್ ಆ ಧರ್ಮದಲ್ಲೇ ಇಲ್ಲದೇ ಇರೋದ್ರಿಂದ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ನಿಮ್ಗೆ ಅಪ್ಲೈನೇ ಆಗೋದಿಲ್ಲ, ಆ ಪ್ರಕಾರವಾಗಿ ಕೇಳಕ್ಕೆ ಬರೋದಿಲ್ಲ. ಇದು ನಿಮಗೆ ಜ್ಞಾಪಕ ಇರಲಿ. ಮತ್ತು ಮದುವೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಯಾರಾದರೂ ಮದುವೆ ಆಗಿರ್ತಕ್ಕಂಥವ್ರು ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋದರೆ ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ಡೈವರ್ಸ್ ಕೇಳ್ತಕ್ಕಂಥ ಒಂದು ಗ್ರೌಂಡ್ ಅದಾಗತ್ತೆ. ಕೋರ್ಟ್ ಅವ್ರಿಗೆ ಡೈವರ್ಸ್ ಕೊಡುತ್ತೆ. ಗಂಡ ಅಥವಾ ಹೆಂಡತಿ ಬೇರೆ ಧರ್ಮವನ್ನು ಆಲಂಘಿಸಿದರೆ ಅಥವಾ ಕನ್ವರ್ಷನ್ ಆಗಿ ಬೇರೆ ಧರ್ಮಕ್ಕೆ ಹೋದರೆ ಡೈವರ್ಸ್ ಕೊಡ್ಬೋದು ಅಂಥೇಳಿ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಇದೆ.
ಆ ಪ್ರಕಾರ ಅವರಿಗೆ ಡೈವರ್ಸ್ ಸಿಗುತ್ತೆ. ಗೊತ್ತಾಯ್ತಾ? ಇದು ನಿಮಗೆ ಗೊತ್ತಿರಲಿ. ಮತ್ತು ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂತು ಕಳೆದ ವಾರ, ನಿಮಗೆಲ್ಲರೂ ಗೊತ್ತಿರಬೇಕು, ಪತ್ರಿಕೆಗಳಲ್ಲಿ ಬಂತು, ಪ್ರಚಾರ ಆಯಿತು ಚೆನ್ನಾಗಿ. ಅದಂದರೆ ಹಿಂದೂಗಳು ಬೇರೆ ಧರ್ಮಕ್ಕೆ ಮತಾಂತರವಾದರೆ ಮುಖ್ಯವಾಗಿ SC/STಗಳು, ಆದರೆ ಈ SC/STಗಿರ್ತಕ್ಕಂಥ ಮೀಸಲಾತಿ ಹಾಗೂ ಇನ್ನಿತರ ಸೌಲಭ್ಯಗಳು ಅವ್ರಿಗೆ ದೊರಕತ್ತೆಯೇ, ದೊರಕಿಸ್ಕೊಳ್ಳೋದಕ್ಕೆ ಅವ್ರಿಗೆ ಹಕ್ಕಿದೆಯೇ ಅಂತ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ನೀವು ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಆ ಒಂದು ಸೌಲಭ್ಯ, ಮೀಸಲಾತಿ ಮತ್ತಿತರ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳನ್ನು, ನೌಕರಿಯಲ್ಲಿ ಮೀಸಲಾತಿ ಮತ್ತು ಬಡ್ತಿಯಲ್ಲಿ ಮೀಸಲಾತಿ, ಇದು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಪಡ್ಕೋಬೋದು, ಇಲ್ದವ್ರು ಪಡ್ಕೊಳ್ಳೋಕ್ಕಾಗಲ್ಲ ಅಂತ. ಆದ್ದರಿಂದ ನೀವು ಬೇರೆ ಧರ್ಮಕ್ಕೆ ಹೋದರೆ ಸಹಜವಾಗಿ ನಿಮ್ಮ ಎಲ್ಲ ಸ್ಥಾನಮಾನಗಳನ್ನು ಕಳ್ಕೊಳ್ತೀರ. ಹಿಂದೂವಾಗಿ ನಿಮಗೆ ಏನು ಮೀಸಲಾತಿ ಸಿಗ್ತಾ ಇತ್ತು ಅದು ಬೇರೆ ಧರ್ಮಕ್ಕೆ ಹೋದರೆ ಅದನ್ನು ಕಳ್ಕೊಳ್ತೀರ. ನೀವು ಆ ಮೀಸಲಾತಿಯನ್ನು ಮತ್ತೆ ಪಡೆಯೋಕ್ಕೆ ಯಾವುದೇ ರೀತಿಯ ಹಕ್ಕು ಇರೋದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಇದು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅಂತರ್ಜಾತಿ ಮದುವೆ ಆದರೆ ನಿಮ್ಮ ಜಾತಿ ಏನಾಗುತ್ತೆ, ಯಾವ ಜಾತಿ ಅನುಸರಿಸ್ತೀರಾ, ಮತ್ತು ನಿಮ್ಮ ಹಕ್ಕುಗಳೇನು, ಮತ್ತು ಬೇರೆ ಧರ್ಮಕ್ಕೆ ನೀವು ಮದುವೆಯಿಂದ ಹೋಗ್ಬೋದು, ಅಥವಾ ಮದುವೆ ಆಗಿ ಹೋಗ್ಬೋದು, ಅಥವಾ ಮದುವೆ ಆಗದಲ್ಲೇ ಸ್ವಇಚ್ಛೆಯಿಂದ ಬೇರೆ ಧರ್ಮಕ್ಕೆ ಹೋದರೆ ನಿಮ್ಮ ವೈಯಕ್ತಿಕ ಹಕ್ಕುಗಳ ಬಗ್ಗೆ ಏನಾಗುತ್ತೆ, ಹಕ್ಕಿನ ಸ್ಥಿತಿ, ಹಕ್ಕು ಉಳಿಯುತ್ತಾ ಇಲ್ವಾ, ಗೊತ್ತಾಯ್ತಾ? ಅದು ತಿಳ್ಕೊಬೇಕು. ಒಟ್ಟು ನಾನು ಮುಖ್ಯವಾಗಿ ಹೇಳಕ್ಕೆ ಹೊರಟಿರೋದಿಷ್ಟೇ, ನೀವು ಮತಾಂತರವಾದರೆ ನಿಮ್ಮ ಹುಟ್ಟಿನಿಂದ ಏನು ಬಂದಿದೆ, ಹುಟ್ಟಿನ ಕಾರಣಕ್ಕೆ ಯಾವುದಾದ್ರೂ ಹಕ್ಕು ಬಂದಿದ್ದರೆ ಅದು ಉಳಿಯುತ್ತೆ. ಆದರೆ ನಂತರ ನೀವು ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋದರೆ ಆ ಒಂದು ಹಕ್ಕು ಕಳೆದು ಹೋಗುತ್ತೆ. ಅಂದರೆ ಪಿತ್ರಾರ್ಜಿತ ಆಸ್ತಿ ತೊಗೋಬೋದು, ಸ್ವಾಯತ್ತ ಆಸ್ತಿ ತೊಗೊಳಕ್ಕೆ ಬರೋದಿಲ್ಲ. ಮಕ್ಕಳಿಗೂ ಅಷ್ಟೇ, ಮಕ್ಕಳು ಕೂಡ ನಿಮ್ಮ ಆಸ್ತಿ, ನಿಮಗೆ ಬರಬೇಕಾದ ಆಸ್ತಿ ಏನಿದೆ, ನಿಮ್ಮ ತಂದೆದು ಸ್ವಾಯತ್ತ ಆಸ್ತಿ ಏನಿದೆ ಅದನ್ನು ಕೇಳಕ್ಕೆ ಬರೋದಿಲ್ಲ. ಆದರೆ ಪಿತ್ರಾರ್ಜಿತ ಆಸ್ತಿನೂ ಕೇಳಕ್ಕೆ ಬರೋಲ್ಲ. ಯಾಕಂದರೆ ಅದು ಮೂಲತಃ ನೀವು ಮಾತ್ರ ಆ ಕುಟುಂಬದವರಾಗಿದ್ರಿ, ನಿಮ್ಮ ಮಗು ಹುಟ್ಟಬೇಕಾದ್ರೆ ಅದು ಬೇರೆ ಧರ್ಮಕ್ಕೆ ಬಂದಿದೆ. ಅದರಿಂದ ಇದನ್ನ ಅರ್ಥ ಮಾಡ್ಕೋಬೇಕು. ಈ ರೀತಿಯ ಬದಲಾವಣೆಗಳಾಗ್ತವೆ, ಈ ರೀತಿಯ ಸಂದರ್ಭ ಬರುತ್ತೆ, ಈ ರೀತಿಯ ಹಕ್ಕುಗಳು ಹೋಗ್ತವೆ, ಹೊಸ ಹಕ್ಕು ಬರುತ್ತೆ. ಮತ್ತು ನೀವು ಒಂದು ಸಲ ಒಂದು ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋದರೆ ಅಲ್ಲಿಯ ವೈಯಕ್ತಿಕ ಕಾನೂನು, ಪರ್ಸ್ನಲ್ ಕಾನೂನು ಅಪ್ಲೈ ಆಗುತ್ತೆ. ನಮ್ಮ ಪರ್ಸ್ನಲ್ ಕಾನೂನು ಏನಿದೆ, ಮದುವೆ ಇರ್ಬೋದು ಮತ್ತು ಆಸ್ತಿ ಸಂಬಂಧವಾದ ಕಳ್ಕೊಳ್ತೇವೆ. ಇದು ಜ್ಞಾಪಕ ಇರಲಿ. ಜಾತಿ ಅಂತರ್ಜಾತಿ ಮದುವೆ ಆದರೂ ಕೂಡ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇದು ನೀವು ಬಹಳ ಮೂಲಭೂತವಾಗಿ ಅಂತರ್ಜಾತಿ ಮದುವೆ ಆದರೆ ಏನಾಗುತ್ತೆ, ಮತ್ತು ನಿಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ವಿವರಣೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.